ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ ಉಪಸಂಹಾರ ವೈರಾಗ್ಯದ ಪರಿಪೂರ್ಣತೆಯಲ್ಲಿ ಶ್ಲೋಕ 67, 68, 69 ಮತ್ತು 70ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 67. ಇದಂ ತೇನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಇದರ ಅನುವಾದ: ತಪಸ್ವಿಯಲ್ಲದವರಿಗೆ, ಭಕ್ತರಲ್ಲದವರಿಗೆ, ಭಕ್ತಿ ಸೇವೆಯಲ್ಲಿ ನಿರತರಾಗದೇ ಇರುವವರಿಗೆ ಅಥವಾ ನನ್ನ ವಿಷಯದಲ್ಲಿ ಅಸೂಯೆ ಪಡುವವರಿಗೆ ಈ ರಹಸ್ಯ ಜ್ಞಾನವನ್ನು ಎಂದೂ ವಿವರಿಸಬಾರದು. ಇದರ ಭಾವಾರ್ಥ: ಕೆಲವರು ಧಾರ್ಮಿಕ ಪ್ರಕ್ರಿಯೆಯ ತಪಸ್ಸನ್ನು ಆಚರಿಸುವುದಿಲ್ಲ, ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡಲು ಪ್ರಯತ್ನಿಸಿರುವುದಿಲ್ಲ, ಪರಿಶುದ್ಧವಾದ ಭಕ್ತನ ಸೇವೆ ಮಾಡದಿರುವುದಿಲ್ಲ, ಕೃಷ್ಣನನ್ನು ಒಬ್ಬ ಐತಿಹಾಸಿಕ ವ್ಯಕ್ತಿ ಎಂದು ಮಾತ್ರ ಪರಿಗಣಿಸುತ್ತಾರೆ ಅಥವಾ ಕೃಷ್ಣನ ಮಹಿಮೆಯನ್ನು ಕಂಡು ಅಸೂಯೆಯನ್ನು ಪಡೆಯುತ್ತಾರೆ. ಈ ವರ್ಗಗಳಿಗೆ ಸೇರಿದ ಯಾರಿಗೇ ಆಗಲಿ ಈ ರೀತಿಯ ಜ್ಞಾನದ ಈ ಅತ್ಯಂತ ರಹಸ್ಯ ಭಾಗವನ್ನು ಹೇಳಬಾರದು. ಕೃಷ್ಣನನ್ನು ಕಂಡು ಅಸೂಯೆ ಪಡುವ, ಕೃಷ್ಣನನ್ನು ಬೇರೆ ರೀತಿಯಲ್ಲೇ ಪೂಜೆ ಮಾಡುವ ಅಸುರಿ ಸ್ವಭಾವದವರಿರುತ್ತಾರೆ. ಅವರು ವ್ಯಾಪಾರ ಮನೋಧರ್ಮದಿಂದ ಭಗವದ್ಗೀತೆಯನ್ನು ಬೇರೊಂದು ರೀತಿಯಲ್ಲಿ ವಿವರಿಸುವುದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿರುವುದನ್ನು ಕಾಣುತ್ತೇವೆ. ಆದರೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ವಾಸ್ತವವಾಗಿ ಬಯಸುವವರು ಮಾತ್ರ ಭಗವದ್ಗೀತೆ ಇಂತಹ ವ್ಯಾಖ್ಯಾನಗಳಿಂದ ದೂರವಿರಬೇಕು. ವಾಸ್ತವವಾಗಿ ಹೇಳಬೇಕಂದ್ರೆ ಇಂದ್ರಿಯಗಳ ಸುಖಕ್ಕೆ ಬದ್ಧರಾಗಿರುವಂತಹ ವ್ಯಕ್ತಿಗಳಿಗೆ ಭಗವದ್ಗೀತೆಯ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ವಿಷಯ ಸುಖಾಭಿಲಾಷೆ ಇಲ್ಲದೆ ಮನುಷ್ಯನು ಕಟ್ಟುನಿಟ್ಟಾಗಿ ವೇದ ಧರ್ಮ ಗ್ರಂಥಗಳಲ್ಲಿ ವಿಧಿಸಿದ ಶಿಸ್ತುಗಳನ್ನು ಪಾಲಿಸುತ್ತಿದ್ದರೂ ಕೂಡ ಭಕ್ತನಲ್ಲದಿದ್ದರೆ ಅವನು ಕೂಡ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನು ತಾನೇ ಪರಮ ಪ್ರಭು ಮತ್ತು ಯಾವುದೂ ತನಗಿಂತ ಮೇಲಿಲ್ಲ, ತನಗೆ ಸಮಾನವೂ ಅಲ್ಲ ಎಂದು ಹೇಳಿದ್ದಾನೆ. ಆದ್ದರಿಂದ ಹಲವಾರು ಮಂದಿಗೆ ಕೃಷ್ಣನಲ್ಲಿ ಅಸೂಯೆ ಉಂಟು. ಕೃಷ್ಣನನ್ನು ಕಂಡು ಅಸೂಯೆ ಪಡುವವರು ಬಹುಮಂದಿ ಇದ್ದಾರೆ. ಇಂತಹವರಿಗೆ ಭಗವದ್ಗೀತೆಯ ವಿಷಯವನ್ನು ಹೇಳಬಾರದು, ಏಕೆಂದರೆ ಅದು ಅವರಿಗೆ ಅರ್ಥವಾಗುವುದಿಲ್ಲ, ವ್ಯರ್ಥವಾಗುತ್ತೆ. ಶ್ರದ್ಧೆ ಇಲ್ಲದವರು ಭಗವದ್ಗೀತೆಯನ್ನಾಗಲಿ ಕೃಷ್ಣನನ್ನಾಗಲಿ ಕೃಷ್ಣನ ತತ್ವಗಳನ್ನಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಯೇ ಇರುವುದಿಲ್ಲ. ಪರಿಶುದ್ಧವಾದ ಭಕ್ತನ ಅಧಿಕಾರ ವಾಣಿಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳದೆ ಭಗವದ್ಗೀತೆಯ ವ್ಯಾಖ್ಯಾನವನ್ನು ಮಾಡಲು ಪ್ರಯತ್ನಿಸಬಾರದು. ಶ್ಲೋಕ 68. ಯಾ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ. ಇದರ ಅನುವಾದ: ಈ ಪರಮ ರಹಸ್ಯವನ್ನು ಭಕ್ತರಿಗೆ ವಿವರಿಸುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು ಮತ್ತು ಕೊನೆಗೆ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಇದರ ಭಾವಾರ್ಥ: ಸಾಮಾನ್ಯವಾಗಿ ಭಗವದ್ಗೀತೆಯನ್ನು ಭಕ್ತರು ತಮ್ಮೊಳಗೆ ಚರ್ಚಿಸಬೇಕೆಂದು ಸಲಹೆ ಮಾಡಲಾಗಿದೆ. ಏಕೆಂದರೆ ಭಕ್ತರಲ್ಲದವರಿಗೆ ಕೃಷ್ಣನಾಗಲಿ ಭಗವದ್ಗೀತೆಯಾಗಲಿ ಅರ್ಥವಾಗುವುದಿಲ್ಲ. ಕೃಷ್ಣನನ್ನು ಭಗವದ್ಗೀತೆಯನ್ನು ಯಥಾರ್ಥವಾಗಿ ಸ್ವೀಕರಿಸದೇ ಇರುವವರು ಭಗವದ್ಗೀತೆಯನ್ನು ಮನಸ್ಸಿಗೆ ಬಂದಂತೆ ವಿವರಿಸಿ ಅಪರಾಧಿಗಳಾಗಬಾರದು. ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಎಂದು ಒಪ್ಪಲು ಸಿದ್ಧರಾಗಿರುವವರಿಗೆ ಭಗವದ್ಗೀತೆಯನ್ನು ವಿವರಿಸಬೇಕು. ಅದು ಭಕ್ತರಿಗೆ ಮಾತ್ರ ಚರ್ಚಾ ವಸ್ತುವಾಗಿದೆ, ಊಹಾತ್ಮಕ ಚಿಂತನೆಗಳನ್ನು ಮಾಡುವವರಿಗಲ್ಲ. ಆದರೆ ಭಗವದ್ಗೀತೆಯನ್ನು ಯಥಾರ್ಥವಾಗಿ ಶ್ರದ್ಧೆಯಿಂದ ನಿರೂಪಿಸಲು ಪ್ರಯತ್ನಿಸುವವನ ಭಕ್ತಿಪೂರ್ವಕ ಚಟುವಟಿಕೆಗಳಲ್ಲಿ ಮುನ್ನಡೆಯುವವನು ಮತ್ತು ಜೀವನದಲ್ಲಿ ಪರಿಶುದ್ಧ ಭಕ್ತಿ ಸೇವೆಯ ಹಂತವನ್ನು ತಲುಪುವನು. ಇಂತಹ ಪರಿಶುದ್ಧ ಭಕ್ತಿ ಪರಿಣಾಮವಾಗಿ ಅವನು ಮರಳಿ ಭಗವದ್ಧಾಮಕ್ಕೆ ಹೋಗುವುದು ನಿಶ್ಚಯ. ಶ್ಲೋಕ 69. ನ ಚ ತಸ್ಮಾನ್ನನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ಇದರ ಅನುವಾದ: ಈ ವಿಶ್ವದಲ್ಲಿ ಅರ್ಜುನನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಅರ್ಜುನನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಶ್ಲೋಕ 70. ಅದ್ಯೇಷ್ಯತೆ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಮಿಷ್ಟಃ ಸ್ಯಾಮಿತಿ ಮೇ ಮತಿಃ. ಇದರ ಅನುವಾದ:
ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವವರು ಅವರು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಸ್ನೇಹಿತರೆ, ಇದೇ ಥರ ಆಸಕ್ತಿಕರವಾದ ಇನ್ನಷ್ಟು ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.